ಭೂಷಣ, ಕಾಲುಗಳಿಗೆ ತೀರ್ಥಯಾತ್ರಂಗಳೇ ಭೂಷಣ, ಮನೆಗೆ ತಂದೆ ತಾಯಿಗಳೇ ಭೂಷಣ, ಒಯ್ಲಾಟಕ್ಕೆ ಭೂಷಣನಾದ ಸಾರಥಿ ಎನ್ನುತ್ತಾರೆ ದೇವ. ಹೇಳಬೇಕು ತಮ್ಮ ನಾಮಾಂಕಿತವ ದೇವ. ಆರಾಧ ದೈವನಾದ ನನ್ನ ಲಕ್ಷ್ಮೀನಾರಾಯಣಿಗೆ ನನ್ನ ಪಾದ ಕಮಲಕ್ಕೆ ವಂದನೆಗಳು ಆಗಲಿ ದೇವ. ನನ್ನ ಕುಲ ದೇವರಾದ ಬಿರಲಿಂಗೇಶ್ವರರಿಗೆ ನನ್ನ ಕೋಟಿ ನಮಸ್ಕಾರಗಳು. ನನ್ನ ಕೊಟ್ಟ ಕಾಪಾಡುವ ದೇವರಿಗೆ ಜಡಿಸಿದ್ದೇಶ್ವರರಿಗೆ ಮತ್ತು ದುರ್ಮುಂದಿ ಬಸವೇಶ್ವರರಿಗೆ ಸಾರಥಿ ದೇವ. ನಮ್ಮ ತಂದೆ ತಾಯಿಗಳಿಗೆ ಜನ್ಮಾದ ಕೊಟ್ಟ ಕೋಟ್ಯಾದ ನಮಸ್ಕಾರಗಳು. ಇಲ್ಲಿ ಕುಂತಿರುವ ತಂದೆ ತಾಯಿ ಆದರೂ ಅಣ್ಣ ತಮ್ಮರಾದ್ರಿ ಕೋಟಿ ನಮಸ್ಕಾರಗಳು. ಸಾರಥಿ ದೇವ, ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ? ಹೌದು ದೇವ. ಈ ಪ್ರಜ್ವಲವಾಗಿ ಬೆಳಗುತ್ತಿರುವ ಭೂಮಂಡಲದ ಬಸವ ಗೋಕುಲ ನಗರ ಸದ್ಧರ್ಮದಿಂದ ಪರಿಪಾಲಿಸುವ ವಾಸುದೇವ ದೇವಕಿಯರ ಹಮ್ಮನವರ ಗರ್ಭಾದಿಗೊಳ್ಳುವ ಮಾಸಗಳಂತೂ ಆ ಶುಭ ಮುಹೂರ್ತವಾದ ವಿಜಯ ಸಂವತ್ಸರ ಶ್ರಾವಣ ಮಾಸ ಪ್ರೇಮದಷ್ಟಮಿ ಗುಜರಿ ವಾರ ನಿಸ್ಸುಸಿಗಿದ ಮೊಯ್ನ ನಕ್ಷತ್ರ ದೃಢ ಮುಗಲ ವಾಹನ ಲಗ್ನದಲ್ಲಿ ಸೋಮನ ಋಷಭದಲ್ಲಿ ರಾಹು ಮಿಥುನದಲ್ಲಿ ಸಾರಥಿ ದೇವ. ಸೃಷ್ಟಿಯೋಳ ಹಟ್ಟ ಹಾಸದಿಂದ ದಿಟ್ಟತನವು ಮೆರೆಯುವ ಕಂಸನ ಶ್ರೇಷ್ಠ ತಂಗಿಯ 8ನೇ ಗರ್ಭದಲ್ಲಿ ಜನಿಸಿ ಬಂದ ಶ್ರೀಕೃಷ್ಣ ಮೂರ್ತಿಯೆಂದು ಹಟ್ಟ ಹಾಸದಿಂದ ಪುನವಂತನಾದ ಸಾರಥಿ ತಿಳಿಯಿತೇನಪ್ಪ ನಮ್ಮ ನಾಮಾಂಕಿತ ಸಂಗತಿ. ಶ್ರೀಕೃಷ್ಣ ಮೂರ್ತಿಯು ತಾವಾದರೆ ಬಂಗಾರದಂತೆ ಕಂಗೊಳಿಸುತ್ತಿರುವ ಈ ಸುಂದರ ಸಭೆಗೆ ಬಂದ ಕಾರಣವೇನು ದೇವ ಮಹಾನುಭಾವ? ಸಾರಥಿ ದೇವ, ಬಂಗಾರದ ಬಿಂದಿಗಳಲ್ಲಿ ಶೃಂಗಾರ ಎಂಬ ಕಂಗೊಳಿಸುವ ಈ ಸಮಾರಂಗಕ್ಕೆ ಮಂಗಳ ಮೂರ್ತಿ ಬಂದ ವೃತ್ತಾಂತವೇನು ಕೇಳಿದೆಯಾ? ಅದು ಹೌದು ದೇವ. ದುರ್ಜನರನ್ನು ಶಿಕ್ಷಿಸಿ ಮಕ್ಕಳ ಪರಕ್ರಮ ದುರ್ಜನರಿಗೆ ತೋರಿಸುವ ಕಾರಣ ಈ ತಿರುಮಲೆಯಿಂದ ಬರೋಣವಾಯಿತು ಖಂಡಿಯ ಸಾರಥಿ. ತಿಳಿಯಿತೇನ ಬಂದ ಸಂಗತಿ? ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಈ ಪೀಠವಲ್ಲ ಅಲಂಕರಿಸಿರಿ ಜಾಗ್ರತೆ. ಸಮಿತಿ ಪರವಾಗಿ 11,000 ರೂಪಾಯಿ ಕೊಟ್ಟಿರ್ತಾರೆ. ಮ್ಯಾನೇಜರ್ ಬಂದಿಸ್ಕೊಳ್ಬೇಕು. ಪೂಜಾರಿ ಕೆಂಚಪ್ಪ 500 ರೂಪಾಯಿ. ಇದು 11,000 ಕಡೆ ಮನೆ ಪಂಪ ಬತ್ತಿ 2,000 ರೂಪಾಯಿ. ಅಜ್ಜಿ ಲಿಂಗನಗೌಡ 1,000 ರೂಪಾಯಿ. ಕೆ ಶರಣಮಕ್ಕಪ್ಪ 2,000 ರೂಪಾಯಿ. ಜಿ ಶಿವಲಿಂಗನಗೌಡ 500 ರೂಪಾಯಿ. ಚನ್ನಾ ಫಕೀರಪ್ಪ 500 ರೂಪಾಯಿ. ಅಲ್ಲಳ್ಳಿ ವೀರೇಶಿ 2,000 ರೂಪಾಯಿ. 500 ರೂಪಾಯಿ ಜಿ ಚಂದ್ರಶೇಖರಗೌಡ. 500 ರೂಪಾಯಿ ಕರಿಯಪ್ಪ. ಸಣ್ಲಿಂಗಪ್ಪ 1,000 ರೂಪಾಯಿ.
ಶಿವೂರು ದೊಡ್ಡಬಾರಪ್ಪ 500 ರೂಪಾಯಿ. ಹೊಸೂರು ಭೀಮೇಶ್ 1000 ರೂಪಾಯಿ. ನಾಗಪ್ಪ ಗ್ರಾಮ ಪಂಚಾಯತ್ ಸದಸ್ಯರು 500 ರೂಪಾಯಿ. ಉಡೇ ನಾಗಪ್ಪ 500 ರೂಪಾಯಿ. ಪಾಂಡುರಂಗಪ್ಪ 1000 ರೂಪಾಯಿ. ಜಿ ಗುರುಮೂರ್ತಿಗೌಡ 500 ರೂಪಾಯಿ. SS ನಾಗರಾಜ 500 ರೂಪಾಯಿ. ರುದ್ರಮೊಮ್ಮಗ ರಾಮಪ್ಪ 201 ರೂಪಾಯಿ. ಎಲ್ಲರಿಗೂ ಧನ್ಯವಾದಗಳು. ಹಟ್ಟಿ ಮಸ್ಕೇರಪ್ಪ ಗ್ರಾಮ ಪಂಚಾಯತಿ ಸದಸ್ಯರಿಂದ 10,000 ರೂಪಾಯಿ ನಮ್ಮ ಬಯಲಾಟದ ಸಂಘಕ್ಕೆ ನೀಡಿದ ನಮ್ಮ ದೇವಲೋಕದ ಮೇಲೆ ಯಾರೋ ರಾಕ್ಷಸರು ಹನುಮತಿಸುವ ಧ್ವನಿ ಕೇಳಿ ಹೋಗ್ತದೆ ಅನ್ನೋ ಸಾರಥಿ. ಹೌದು ಗಡಿ ಅತಿ ಜಾಗೃತಿ. ಹೌದು ದೇವ. ಪ್ರಶ್ನೆ ಇಲ್ಲಿಯ ತನಕ ಎಲ್ಲಿ ಅಡಗಿ ಹೋಗಿದ್ದೆ? ಇಲ್ಲೇ ಇರುವ ನನಲೇ ಪ್ರಶ್ನ. ಇಂದಿಗೆ ನಿನ್ನ ಸೊಲ್ಲ ಅಡಗಿ ಹೋಗಿತ್ತು ಎಂದು ನಾವು ಸೇರಿದ ಸ್ವಲ್ಪ ತಾಳಲೇ ಪ್ರಶ್ನ. ಪ್ರಶ್ನ
ನೀನು ದಾರಿ ಹೇಳಬೇಕೇ? ಒಡಿರೆ ಎಲೆಯ ಗೊಲ್ಲ ಗೊರವ ಸಾಕ ಮಾಡು ನನ್ನ ಮೋಸ ಮಾಸವ. ಮೇಳಿಗನಂತೆ ಉಳನಗಳನ್ನು ಹಾಡಿದರೆ ಈ ರಣ ಭೂಮಿ ಜಯಿಸಿಬಿಡಿದೆ. ತಾಳ ತಾಳ ಎಲೆಯ ಹದಮನೆ ಕುಲ್ಲಣೆ ಆಕಂಡ ಮಾರ ಮಲಿತು ನಿಂತು ನನಗೆ ಸರಿಸಾಟ ಯಾರಗೆಲ್ಲ ಬಂದ ಈ ಭೂಮಂಡಲ ಬಿರಿವಂತೆ ಒದರಿತ ಎಲೆಯ ಕುಲ್ಲ. ಎಲೈ ಬಂಡ ನೀನು ಅಂತ ಗಂಡುಗರಿಯಾದ್ರೆ ಈ ನನ್ನ ಭಾಷದಿಂದ ಬಿಡಿಸಿಕೋದಮ ಮುಂದೆ ಮಾಡು ಪರಾಕ್ರಮ. ಎಲೈ ಹದವರೇ ಹೇಳಿದ್ದೇನೆ ಕೇಳು. ಅದೇನು ತಂದೆಯಾದ ಪ್ರಶ್ನ? ಎದ್ದ ಬರ್ಮಗನ ಎಲೆಯ ಪಂಡರಕ್ಕಸರೇ ಬಿಸಿ ಬಿಸಿ ಆದ ಮಾಂಸ ಖಂಡಗಳನ್ನು ತಿಂದು ಕಬ್ಬಿರುವ ಸಹಜವಾಗಿ ಕಪ್ಪಿರಲೆ ಬಂಡ. ಎಲೈ ಮಗ್ಗಿದ ಕರ್ಪುರ ಎಲೆಯ ಪಂಡರಕ್ಕಸ ಹೆಚ್ಚಿಗೆ ಬೊಗಳ ಹಾಡಿದರೆ ನಿನ್ನ ನಿನ್ನ ಹೃದಯ ಬಡಿದು ನಿನ್ನ ದೇಹ ಸಹಸ್ರವು ನೀನು ಹೆಚ್ಚಿಗೆ ಮಾತನಾಡಿದ ಮುರಿವನು ನನ್ನ ಭೀಕರ. ಎಲೈ ಭ್ರಷ್ಟ ಎಲೆಯ ಪರಮ ಪಾಪಿಷ್ಟ. ನಾನು ಬಂದಿದ್ದೆ ತಪ್ಪಾಯ್ತು ಎಂದು ಪಾದಕ್ಕೆ ಬಿದ್ದರೆ ನಿನ್ನ ಪ್ರಾಣವು ಮುಗಿತ. ಇಲ್ಲವಾದರೆ ಗಗನಕ್ಕೆ ಹಾರಿಬಿಟ್ಟು ಥಟ್ಟನೆ ಯೋಚನೆಗೆ ಮಾಡಿ ನನಗೆ ಶರಣಾದ ಮೂರ್ಖ ಮಾಡದಿರಿ ಎನ್ನುವಾಗ ತರ್ಕ. ಒಳಿರೆ ಎಲೆಯ ರಣಯಡಿಗನೇ ಎಲೈ ಕುಲ್ಲ ರಕ್ಕಸನೇ ಇನ್ನಂತ ಅದಮನನ್ನು ಸಂಹರಿಸಲು ನಮ್ಮ ರಾಜನಾದ ಕಂಸಾಸುರ ಮಹಾರಾಜನು ಬರಬೇಕಾಗಲ್ಲ. ಹೊರಡಬೇಕಲೇ ಭ್ರಷ್ಟ. ಸುಮ್ಮನೆ ನನ್ನೊಡನೆ ನಮ್ಮ ರಾಜನಿಗೆ ಬರುವೆಯಾ ಇಲ್ಲವೇ ನನ್ನೊಡನೆ ಯುದ್ಧ ಮಾಡುವೆಯಾ ಅದಮ ಮಾಡು ಎನ್ನೋಣ ಸಂಭ್ರಮ. ಸ್ವಲ್ಪ ತಾಳು ತಾಳು ಎಲೈ ಭ್ರಷ್ಟ. ಎಲೈ ಹದಮನಿಯೇ ಎಲೆಯ ಪ್ರಶ್ನೆ ನೀನು ಯಾವ ಬಲವಂತನೆಂದು ಹೆಣ್ಣು ಯುದ್ಧ ಮಾಡಲು ಬಂದ ಸುಮ್ಮನೆ ನೀನು ಯಾವ ದೊಡ್ಡ ಬಲವಂತ ನನ್ನೊಡನೆ ಯುದ್ಧ ಮಾಡಲು ಬಂದ ಸುಮ್ಮನೆ. ಎನ್ನೊಡನೆ ಹೋರಾಡಿ ವ್ಯರ್ಥವಾಗಿ ಸಾಯಬೇಕು. ನೀನು ಎನ್ನೊಡನೆ ಹೋರಾಡಿ ವ್ಯರ್ಥವಾಗಿ ನಿನ್ನ ರಾಜನಾದ ಕಂಸಾಸುರನೆಂಬ ಹದಮನ್ನು ಕಳಿಸು. ನಿನ್ನಂತ ಅದಮನನ್ನು ಕೊಲ್ಲುವುದಕ್ಕೆ ನಮ್ಮ ರಾಜನಾದ ಕಂಸಾಸುರ ಮಹಾರಾಜನು ಬರಬೇಕಾಗಿಲ್ಲ. ನಿನ್ನಂತ ಅದಮನನ್ನು ಕೊಲ್ಲುವುದಕ್ಕೆ ನಾನೇ ಸಾಕಲೇ ಕಷ್ಟ. ಎಲೈ ಕುಲ್ಲ ಎಲೆಯ ಬಣ್ಣ ಸ್ವಲ್ಪ ತಾಳು ತಾಳು ಯಾರು ಮುರಿವೆನು ನೋಡುವಿನ. ಎಲೈ ಕುಲ್ಲ ಎಲೆಯ ಬಣ್ಣ ಧೈರ್ಯವಿದ್ದರೆ ನಿಮ್ಮ ರಾಜನಾದ ಕಂಸಾಸುರನೆಂಬ ಹದಮನ್ನು ಕಳಿಸು. ಅವನಿಗೆ ತೋರಿಸುವೆನು ಶ್ರೀಕೃಷ್ಣನ ಶಕ್ತಿ ಸೌರ್ಯವು. ತಡ ಮಾಡದೆ ಹೋಗೋ ಬಂಡ, ನೀನು ಯುದ್ಧಕ್ಕೆ ಬಂದಿದ್ದ ದಂಡ. ಒಳಿರೆ ಎಲೆಯ ಕಳ್ಳ ಕೃಷ್ಣ ಎಲೈ ರಕ್ಕಸ ಕುಲದವನೇ ಉಗುರಿನಿಂದ ಹೋಗುವ ಕಟ್ಟಗೆಯ ಕೊಡಲ ತರುವುದುಂಟೆ. ಹ, ಸಿಂಹದ ಗುಹೆಯಲ್ಲಿ ನರೆಯ ತೋರುವುದುಂಟೆ. ಗುಬ್ಬಚ್ಚಿ ಗೂಡಿನಲ್ಲಿ ಗರುಡು ತೋರುವುದುಂಟೆ. ಕಾಗೆಯು ನುಡಿದ ನುಡಿಯನ್ನು ಕೋಗಿಲೆ ರಾಗ
ನಿನ್ನನ್ನು ಗಕ್ಕನ ಮುಗಿಸಿಬಿಡುವೆನು. ನನ್ನನ್ನು ನರಿ ಗುಬ್ಬಚ್ಚ ಕಾಯಿಯನ್ನು ಎಲೆ ಕಾಗೆ ಮಗದವನೇ, ಎಳೆಯ ಗೂಬೆಯ ಮಗದವನೇ, ಯಾವ ಬಲವಂತನೆಂದು ಹೆಣ್ಣೋಳು ವಿದ್ಯೆಯನ್ನು ಮಾತನಾಡುವೆ. ನೀನು ಯಾವ ದೊಡ್ಡ ಬಲವಂತ ಜಡ್ಜಿ ಮಾತನಾಡುವೆ. ನಿಮ್ಮ ರಾಜನಾದ ಕಳ್ಳ ಕಂಸನು ನನ್ನ ಧ್ವಂಸ ಮಾಡಲಕ್ಕಾಗದೆ ಬೋಧನಿ ಎಂಬ ರಾಕ್ಷಸನ್ನು ಕಳಿಸಿದನು. ಗಂಡೆಂದು ಮಾತನಾಡುವ ನಿಮ್ಮ ರಾಜನು ತನ್ನಿಂದ ಆಗಲಾರದೆ ಹೆಂಗಸರನ್ನು ಯುದ್ಧಕ್ಕೆ ಕಳಿಸಿ ನಪಂಸಕರಲ್ಲಿ ಯಾರಿಗೆ ಗೊತ್ತಿಲ್ಲವೇನೋ ಇಲ್ಲ. ನಿಮ್ಮ ರಾಜನು ಮಾಡಿದ ಹೆಂಗಸಿನ ಕೃತ್ಯವನ್ನು ನೆನೆಸಿಕೊಂಡರೆ ನನ್ನಂತ ಗಂಡುಗಳಿಗೆ ಮುಖವೆತ್ತಿ ಹೇಳುವುದಕ್ಕೆ ನಾಚಿಕೆ ಆಗ್ತದೆಯಲ್ಲೋ ಕುಲ್ಲ, ಮುರಿಗೆನೋ ನಿನ್ನ ಹಲ್ಲ. ಒಳಿರೆ ಎಲೆಯ ಗುಲ್ಲ ಗುಲ್ಲ, ಸಡಗರದಿಂದ ಯುದ್ಧಕ್ಕೆಲ್ಲ. ಇನ್ನೇತಕ್ಕೆ ತಡ ಎಲೆಯ ಮೋಡಮತಿಗೆ, ಮಂದಮತಿಯೇ, ಇಂದಿನ ಕಣ್ಣಾನದೊಳ್ಳ ನಿನ್ನ ರುಂಡ ಮಂಗು ತನ್ನೊಳಗ ಒಬ್ರೇ ಸಕಟ ಪೂರ್ಣಂಬ ಸರತು ಸಾರ್ಥಕವೇನ. ಎಲೆಯ ಹದಮ, ಮೂರ್ಖ, ನಿನ್ನನ್ನ ಪರಶಿವನೆನ್ನುವ ಬೂದಿ ಬಡಕನ ಬಿಡಸ ಬಂದರೆ ಅವನ ಶ್ವಾಸಕೋಶವೆಂಬ ಕಿತ್ತಿ ಇಂಟೆಗಪ್ಪೆ ಮಾಡಿಬಿಡುವೆ. ಚತುರ್ಮುಖನಾದ ಬ್ರಹ್ಮನೇನಾದರ ಕದನಕ್ಕೆ ಬಂದರೆ ಅವನ ಶಿರೋಂಗಳಮ್ಮು ತೆಗೆದ ಪಾತಾಳಕ್ಕೆ ತೂದು ಬಿಡುವೆ. ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲಯ್ಯ ಬಣ್ಣ ಆರಿಸಿ ಬಿಡಿದಾಗ ನಂತರಕ್ಕೆ ರುಣ. ಕುಲ್ಲ ನಾರಸನವನೇ, ಕಳ್ಳ ಕೃಷ್ಣನಿಗೆ ನಿನಗೇನು ಕಾಲ ಕೂಡಿ ಬಂದಂತೆ ಕಾಣುತ್ತದೆ. ನಿನಗೇನ ಕಾಲ ಕೂಡಿ ಬಂದಂತೆ ಕಾಣುತ್ತದೆ. ಇನ್ನು ಸತತವನ್ನು ಮುಗಿತು ಬೇಗನೆ. ನಿನ್ನ ಚಟವನ್ನು ಮುರಿದಿದ್ದು ಬೇಗನೆ. ಸುಮ್ಮನೆ ಎನ್ನೋಳು ಕಾಳಗ ಎಸಗದಕ್ಕೆ ಬಂದ ದಾರಿಯನ್ನು ಹಿಡಿದ ಹಿಂದಕ್ಕೆ ಹೋದರೆ ನಿನ್ನ ಪ್ರಾಣ ಮುಗಿದ. ನೀನು ಹಿಂದಕ್ಕೆ ಹೋದರೆ ನಿನ್ನ ಪ್ರಾಣ ಮುಗಿದಿದೆ ಕಳ್ಳ ಕೃಷ್ಣ. ಇಲ್ಲವಾದರೆ ನಿನ್ನ ಪ್ರಾಣ ಹಗರಕ್ಕೆ ಹಾರಿದೆ. ತಟ್ಟನೆ ಯೋಚನೆಗೆ ಮಾಡಿ ನನಗೆ ಶರಣಾಗುವ ಮುಕ್ತ ಮಾಡದಿರಿ ಎನ್ನೊಳಗೆ ತರ್ಕ. ಒಳಿರೆ ಎಲೆಗೆ ಬಂದ ಕೃಷ್ಣನೇ, ಕಳ್ಳ ರಕ್ಕಸನೇ, ಮಾತಿ ಮಾತಿಗೆ ನಿನ್ನನ್ನು ಕಳ್ಳಗೊಲ್ಲ ನನ್ನದೆ ನಿನ್ನನ್ನು ಧೈರ್ಯಶಾಲಿ ಎಂದು ಹೊಗಳುವುದಕ್ಕೆ ನೀನೇನೋ ಧೈರ್ಯವಂತ ಕೆಲಸ ಮಾಡಿಲ್ಲ ಅದಮ್ಮ. ಸಾಕು ಮಾಡಲೇ ನಿನ್ನ ಪರಾಕ್ರಮ. ಬಂಡ ಎಲೆಗೆ ಕೃಷ್ಣ, ಊಟಕ್ಕಿಟ್ಟಿರುವ ಮನೆಯಲ್ಲಿ ಜನತೆ ಎನಿಸುವ ಮನೆ ಮುಹೂರ್ತ ಕೆಲಸ ಮಾಡುವವನಿಗೆ ಕಳ್ಳನೆನ್ನದೆ ಬಲ್ಲಿದರೆಂದರೆ ನಮ್ಮ ಬಾಯಿ ಒಳಗೆ ಹುಳ ಬೀಳುವುದು ನಿಶ್ಚಿತ. ಎಲ್ಲರ ಮನೆಗೆ ಕಪಟಿ, ಕದ್ದು ತಿನ್ನುವನ ಮನೆ ಮುರುಕ ಕೆಲಸ ಮಾಡುವನ ನೀನಾದವನಾದ. ಇಡೀ ಜಗತ್ತಿಗೆ ಗೊತ್ತಿರುವುದು ಬೆಣ್ಣೆ ತಿನ್ನುವ ಕಳ್ಳ ಕೃಷ್ಣನೊಂದು ನೀನು ಗೊತ್ತಾಗಿರುವುದು ನನಗಿವಾಗ. ಹೌದೇನಯ್ಯ ಬಂಡ, ಕಪಟಿ, ಎಲೆಯ ಭ್ರಷ್ಟ, ನಿನ್ನಲ್ಲಿ ಧೈರ್ಯವಿದ್ದರೆ ನಿನ್ನ ಧೈರ್ಯವಿದ್ದರೆ ನಿನ್ನ ನಿಜ ರೂಪದಿಂದ ಸಿದ್ಧ ಮಾಡು. ಎಲೆಯ ಮಾಯಕಾರ, ನಿನ್ನಂತ ಮಾಯಕಾರ ಕೃಷ್ಣನಿಗೆ ಇಲ್ಲಿ ಮಾಡಿದರೆ ಭ್ರಷ್ಟ. ಯುದ್ಧದೊಳ ಕೈ ಕಾಲಗಳ ಮುಂದೆ ಯಮಪಟ್ಟಣಕ್ಕೆ ಅಟ್ಟಿ ಬಿಡುವೆನು ಕಂದ, ಹರಿಸಿ ಬಿಡುವೆ ನಿನ್ನ ರುಂಡ. ಒಳಿರೆ ಎಲೆಯ ಹದಮ, ಸೈ ಬಾ ಬಾ. ಹಾ, ನನ್ನ ಬಾಣಮಮ್ಮ ತೆರೆದು ಬಿಸಾಡದ ಹದಮ, ನಿನ್ನ ಚಕ್ರಮಮ್ಮು ಇನ್ನೊಂದು ಸರಿ ಬಿಡೋಗಿ ಭೂಮಿಗೆ ಇಲ್ಲಿ ಜನಿಸಿ ಬಾರದನ್ನುವಂತ ಪಾತಾಳಕ್ಕೆ ತುಳಿದು ಬಿಡುವೆ. ಜಾಗೃತಿಗಿಂತ ಯುದ್ಧಕ್ಕೆ ನಿಲ್ಲಲಯ್ಯ ಬಂಡ ಆರಿಸಿ ಬಿಡಿದಾಗ ನಂತರಕ್ಕೆ ರುಂಡ. ಎಲೆ ಕುಲ್ಲ, ಎಲೆಯ ಬಂಡ, ಎಲ ಸಾರಥಿ, ದೇವಾ, ಇವನಿಗೆ ಎಷ್ಟು ಹೇಳಿದರೂ ಕೇಳದೆ ಇಲ್ಲ ಸಲ್ಲದ ಮಾತುಗಳನ್ನು ಹೊಗಳುವನು. ಹೌದು ದೇವಾ. ಅತಿ ಜಾಗೃತಿಯಿಂದ ಇವನನ್ನು ಹಿಡಿದು ತೆಗೆದು ಚಿತ್ರ ಚಿತ್ರ ಮಾಡಿ ಬಿಡಲ್ಲ. ಎಲೆ ಹದಮನೆ, ಎಲೆಯ ಭ್ರಷ್ಟನೇ, ಅಸುರ. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲದೆ ಮೂಢಮತಿಯ ಹಾರುವುದು ನಿನ್ನ ಪ್ರಾಣ ಅತಿ ಜಾಗೃತಿ. ಎಲೆಯ ಕನ್ನವನ್ನು ಇಟ್ಟ ಕಟ್ಟೋಟವನ್ನು ಕಿತ್ತಿ ಸಮೀಪದಲ್ಲಿರುವ ಬೆಟ್ಟದೋಳು ಹಿಡಂಬ ಹಿಡಂಬಿ ಎರಬ್ಬ ಕೂಳ ರಕ್ಕಸರ ಕಾಳ್ಗದೋಳ ಸೀಳಿ ಸಾವಿರವಾಳ ಮಾಡಿದ ಈ ಸೂರನ ಮುಂದೆ ನಿನ್ನ ಜಂಬವನ್ನು ಕೊಚ್ಚಿಕೊಳ್ಳುವೆಯಾ ಎಲೆಯ ಬಂಡ. ಎಲೆ ಕುಲ್ಲ,
ಮಾಡಿಕೋ ನಿನ್ನ ಅದೃಷ್ಟ. ತಿರುವಾಸುರ, ತಿರುವಾಸುರ. ಭಗವಾನ, ತಿರುವಾಸುರ. ಭೀಮನಿಗೆ ಎಷ್ಟು ಹೇಳಿದರೂ ಕೇಳದೆ ಇಲ್ಲ ಸಲ್ಲದ ಮಾತುಗಳನ್ನು ಎನ್ನ ಕೈಗಳಿಗೆ ಸಿಕ್ಕಿ ಮರಣವನ್ನು ಹೌದು ದೇವ. ಈ ಹನುಮನನ್ನು ಹಿಂದೆ ಎಡಪಾದದಿಂದ ಭೂತಾದಿಗೆ ಎಸೆಯೋದು ನಡೆಸಾರತಿ ಅತಿ ಜಾಗೃತಿ. ಹಾಗೆ ಆಗಲಿ ದೇವ ಮಹಾನುಭಾವ. ಕುಲ ಇಲ್ಲೇ ಇರುವನಲ್ಲಿ ಅಮ್ಮಜಿ ಶಗಟಾಸುರನ ಮೋಸದಿಂದ ಸಂಹರಿಸುವಂತೆ ಒಣಗರ್ಜನೆ ಮಾಡಬೇಡ. ಹಾಗೆವಾಗಿ ಮಾತನಾಡುವನಲ್ಲಿ ಭ್ರಷ್ಟ. ರಾಮನ ಏ ಶಗಟನ ಆರ್ಭಟದಿಂದ ಒಳಗಿದ್ದು ಮೋಸಗಾರನ ಕೈಯೊಳಗೆ ಸಿಲುಕಾಸಿಕೊಳ್ಳು. ಹ. ಜಾಗ್ರತೆಯಿಂದ ಯುದ್ಧಕ್ಕೆಲ್ಲ ಯುದ್ಧದಲ್ಲಿ ನಿಲ್ಲಿಸುವಂತೆ ಅವರನ್ನು ಸೆಳೆದೆ. ಏ ರಕ್ಕಸ ಕುಲ ಪ್ರಾಣ ಮತಗೈದು ಶಗಟಾಸುರನ ಆತ್ಮಕ್ಕೆ ಶಾಂತಿಸುವಂತೆ ಮಾಡುವಲ್ವ ಎಲ್ಲವೇ ರಕ್ಕಸ ಕುಲದವನೇ ಪ್ರಶ್ನೆ. ನೀನುಗಾರು ನಾನು ಯಾರಾದರೂ ನಿನಗೆ ಏತಕ್ಕೆ ಬೇಕಲ್ಲ ಮೂರ್ಖ? ನೀನು ಶಿವನಿಗೆ ಏನಾಗಬೇಕು? ಯಾವನಿಗೆ ಮೂರ್ಖ? ಆ ಹದಮ ಕಂಸನ ಮಾತು ಕೇಳಿ ಸುಮ್ಮನೆ ಹೆಣ್ಣೋಳು ಹೋರಾಡಿ ಸಾಯಬೇಡ. ಧ್ವಂಸ ಹಾದಿಯನ್ನಿಡಿದು ಹಿಂದಕ್ಕೆ ಹೋಗಿ ನಿನ್ನ ರಾಜನಾದ ಕಂಸಾಸುರನೆಂಬ ಹದವನ್ನು ಕಳಿಸು. ನಮ್ಮ ರಾಜನಾದ ಕಂಸಾಸುರ ಮಹಾರಾಜನ ನಿನ್ನ ಒಡನೆ ಯುದ್ಧ ಮಾಡಕ್ಕೆ ಬರುವುದಿಲ್ಲ. ಸಾರಥಿ ನಡೆಯುತ್ತೆ. ಮೂರ್ಖ ಮಾಡದಿರಿ ಎನ್ನೊಳಗೆ ತರ್ಕ. ಬಂದಿದ್ರೆ ಕಳ್ಳ ಗೋಪಾಲರೇ ಏ ನೀಚನೇ ನಾನೇನು ಸಾಮಾನ್ಯವನ್ನು ತಿಳಿದಿದ್ದೇನೆ ಭ್ರಷ್ಟ.
ಹೆಚ್ಚಿಗೆ ಮಗಳಾಡಿದರೆ ನಿನ್ನ ಹೃದಯವು ಮುಗಿದು ನಿನ್ನ ದೇಹವು ಸಹಸ್ರ ಮಾಡಿಬಿಡುವರು. ಏನಾಗಿ ಭ್ರಷ್ಟ, ನಾನು ಬಂದಿದ್ದೆ ತಪ್ಪಾತಿ ಎಂದು ಪಾದಕ್ಕೆ ಬಿಟ್ಟರೆ ನಿನ್ನ ಪ್ರಾಣವನ್ನು ಹೋದಿತ ಇಲ್ಲವಾಯ್ತಂದರೆ ಗಗನಕ್ಕೆ ಹಾರಿ ಬಿಸಾಡಿ ಬಿಡುವನೇ ಮೂರ್ಖ. ಮಾಡದಿರಿ ಎನ್ನುವಾಗ ತಕ್ಕ ಈ ನೀಚನೆ ಎಂತ ಏಸು ನುಡಿಗಳನ್ನು ನಾನು ಏನು ಮಾತನಾಡಿಬಿಡಲೇ ಭ್ರಷ್ಟ. ಹೆಚ್ಚಿಗೆ ಮಗಳಿಗರು ನಿನ್ನ ಸ್ವಲ್ಪ ತಾವಲೇ ಭ್ರಷ್ಟ. ಹೊಲಿದಯವಾಯಿ ಕಳ್ಳ ಗೋಪಾಲರೇ ರಕ್ತ ಸಕಲದವರೇ ಚಂಡಬಲ ಮಂಡಿತರಾದ ಇಂಡಿಯನ್ಗಳು ಮೋಸದಿಂದ ಸಂಹರಿಸಿದ್ದೆ ಎನ್ನನ್ನು ಸಂಹರಿಸಿದ್ದೆ ಎಂದು ತಿಳಿಯ ಸಮಾಜವಾಗಲೆನ್ನುವರೇ ಭ್ರಷ್ಟ. ಮೂರ್ಖ ಕುಲ ನಿನ್ನ ಶೌರ್ಯಂ ನನ್ನ ಮುಂದೆ ತೋರಬಲ್ಲರೆ ಏನು ಮಾಡುವರೇ ಭ್ರಷ್ಟ. ನಿನ್ನ ಹೊಟ್ಟೆ ಒಳಗಳನ್ನು ಈ ಕ್ಷಣ ದೊರಕಿದ್ದೆ ಪ್ರಾಣಗಳ ಮಾಡಿಬಿಡುವುದು ನಾವು ಮಾಡುವುದು ಎಲೆ ಹದಮನೆ ಎಳೆವೆನಕ್ಕೆ ಅದೇ ಚೆನ್ನಾಗಿಲ್ಲ ಮೂರ್ಖ ಎಲೆ ಹದಮನೆ ಎಳೆವೆನಕ್ಕೆ ಹಸಿ ಉಳಿದು ಹೋದರು ಸುಮ್ಮನೆ ಎನ್ನ ಕೆಣಕಿ ಸಾಯಬೇಡ. ನೀನು ಹಿಂದಕ್ಕೆ ಹೋಗಿ ನಿಮ್ಮ ರಾಜನಾದ ಕಂಸಾಸುರನೆಂಬ ಹದವನ್ನು ಕಳಿಸು. ಅವನಿಗೆ ತೋರಿಸುವೆನು ಶ್ರೀಕೃಷ್ಣನ ಶಕ್ತಿ ಸೌರ್ಯ. ತಡ ಮಾಡದ ಹೋಗೋ ಬಂದ ಇದ್ದಕ್ಕೆ ನಿಂತರೆ ಖಂಡಿತ ಹಾಕಿ ನಿನ್ನ ಗುಂಡ. ಹೊಲಿದಯವಾಯಿ ನೀಚನೆ ಈ ಎಲ್ಲ ಬೆಸ್ತನೇ ಅಂದ ಏಸು ನುಡಿಗಳನ್ನು ಸಹಜವಾಗಿ ನುಡಿಬರಲೇ ಭ್ರಷ್ಟ. ಸೊಲ್ಲಿಗೆ ನಾನೇ ಕಲಿ ಬೀರನೆಂದು ಹೇಳಿಕೊಂಡರೆ ನಿನ್ನ ಮೈ ಒಳಗಿನ ಬಿಸಿ ರಕ್ತ ಸ್ವಲ್ಪ ತಾಳಲೇ ಭ್ರಷ್ಟ. ಹಸಿ ಮಾಂಸ ಮುಚ್ಚಿ ಬಿಡದೆ ರುಚಿ ಮಾಡಿ ಬಿಡುವುದು ಬಾಯಿಗೆ ಬಂದಂತೆ ಬೊಗಳೆಯ ಬಣ್ಣ ಸಹಜವಾಗಿ ಬೊಗಳುವನೇ ಭ್ರಷ್ಟ.
ವಾಚನ್ನು ಆಯರ್ ಮಾಡಿರುತ್ತಾರೆ. ಹೊಯ್ರೆಯದಾಗಿ ಕಬಡ್ಡಿ ಆದ ಕುಲ್ಲರಾದ ತುಳಸೋದರೇ ಸೈ ಬಲ ಬಲ ನನ್ನ ಗದಾರ್ ತಂಡವನ್ನು ನಕ್ಕು ನಕ್ಕು ಮಾಡಿದನೆಂದು ಸಹಜವಾಗಿ ಮಾಡುವುದರಲ್ಲಿ ನಾರದ ಅತಿ ಜಾಗ್ರತೆಯಿಂದ ಹಿಂದಕ್ಕೆ ನಿಲ್ಲಲೇ ಭ್ರಷ್ಟ ಪರಮ ಪಾಪಿಷ್ಠ ಮುಂದುವರಿದು ನಿನ್ನ ಅಭಿಷ್ಠ. ಎಲ್ಲ ಸಾರಥಿ, ದೇವ ಈ ದುರುಳ ರಕ್ಕಸರು ನೋಡು. ನೋಡಿದರು ದೇವ. ಸೋದರ ನಾಮನಾದ ಕಂಸಾಸುರನು ಮಹತ್ವೇ ಈ ಸಂಹಾರವಾದರು. ಹೌದು ದೇವ. ಇನ್ನು ಹೇಳಕ್ಕೆ ತಡ. ಸಾರಥಿ, ಅತಿ ಜಾಗೃತಿ. ಅದೇ ಪ್ರಕಾರವಾಗಲಿ ದೇವ. ಮಹಾನುಭಾವ ನಾರದ 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 ಬರ್ಬೇಕಪ್ಪ. ಟೈಮ್ ಮಾಡಬಾರ್ದು ದೇವರು. ಕಂಸಾಸುರ ರೆಡಿ ಇರ್ಬೇಕು. ನಾರದ ಬರತ್ಲೆ ಕಂಸಾಸುರ ಬರಬೇಕು. ರೆಡಿ ಇರ್ಬೇಕು. ಕಿರೀಟ ಬರಟ ಉಚಿತ ಮಾಡ. ಕಂಸ ಪಾಪ ಕಂಸಾಸುರ ನಾರದ ಫೋಟೋಗ್ರಾಫರ್ ಸರ್ ದಾರಿ ಬಿಡ್ರಿ. ಕಂಸಾಸುರ ನಾರದ ಇಬ್ಬರು ಬಂದ್ಬಿಡ್ರಿ.
ಹಬ್ಬ ಇದೇನು ಅಷ್ಟು ಅದ್ಭುತವಾಗಿತ್ತು. ಬಹಳ ಅದ್ಭುತ ಐತಪ್ಪ. ಇಲ್ಲ ಕಣ್ಣಿ ನೋಡಕ ಸಾಲದ ಸಾರಥಿ ಇದಾಗಿರಲಿ. ಅರಮನೆಯ ಒಳಗೆ ಹೋಗಿ ನಾರದ ಋಷಿಗಳು ಬಂದಿರುವರೆಂದು ಕಂಸಾಸುರನಿಗೆ ತಿಳಿಸುವಂತನಾಗಪ್ಪ. ಸಾರಥಿ ಅತಿ ಜಾಗ್ರತೆ. ನಿನ್ನ ಇಷ್ಟದಂತಾಗಲಿ ದೇವ ಮಹಾನುಭಾವ. ಕರೇಗೌಡರು ರಾಮಚಂದ್ರ ರಾಜ ಅವರು ಈ ವಿಚಿತ್ರವಾದ ಆಹಾರವನ್ನು ಕಂಸಾಸುರನ ಪಾತ್ರ ಮಾಡಿದಂತವ್ರಿಗೆ ತಯಾರು ಮಾಡಿರ್ತಾರೆ. ಬಂದಂತೆ ಕಾಣುತ್ತದೆ. ಆದ ಕಾರಣ ಈ ಪೀಠದಲ್ಲಿ ಕುಳಿತುಕೊಳ್ಳಿರಿ, ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿರಿ. ಆಹೋ ಸ್ವಾಮಿ ನಾರದರೆ, ಅಹೋ ಕಂಸಾಸುರನೇ, ಎಲ್ಲಿಂದ ಬಂದಿದ್ದೀರಿ? ಯಾವ ದೇಶಕ್ಕೆ ಹೋಗಿದ್ದೀರಿ? ಯಾವ ರಾಜ್ಯದಲ್ಲಿ ಅದೇನೇನು ವರ್ತಮಾನ ನಡೆಯುತ್ತದೆ ನಮಗೆ ತಿಳಿಸಿರಿ. ಕಂಡಿರ ನಾರದರೆ? ಅಹೋ ಕಂಸಾಸುರನೇ, ಹೇಳುವನು ಕೇಳು. ಸ್ವಾಮಿ ನಾರದರೆ, ಚೆನ್ನಾಗಿ ಹೇಳಿರಿ ಸ್ವಾಮಿ ನಾರದರೆ.
ಸಿರಿಗೇರಿ ಗಂಗಾಧರ ಅವರು ಈ ಸುಂದರವಾದ ಪುಷ್ಪಮಾಲೆಯನ್ನು ನಾರದರ ಪಾತ್ರ ಮಾಡಿದಂತವ್ರು ಯಾರು ಮಾಡಿರ್ತಾರೆ. ಹಾರದರೆ ಅಹೋ ಕಂಸಾಸುರನೇ, ನಾನು ಕೇಳಬೇಕೆಂದಿರುವ ಮಾತಿಗೂ ನೀವು ಹೇಳುತ್ತಿರುವ ಮಾತಿಗೂ ಈಗ ಸರಿತೂಕವಾಯಿತು. ಸ್ವಾಮಿ ನಾರದರೆ ಅದು ಏನೆಂದರೆ, ಅವನನ್ನು ಕಂಸಾಸುರನೇ, ನನ್ನ ಮಂತ್ರಿಗಳಾದ ಶಕಟಾಸುರ ಮತ್ತು ತೃಣವಸೂರ ಗೋಕುಲಕ್ಕೆ ಹೋಗಿ ಆ ಕಳ್ಳನಾದ ಕೃಷ್ಣನ ಹಿಡಿದು ತರ್ತೆವೆಂದು ಹೋದವರು ಆ ಕೃಷ್ಣನಿಂದಲೇ ಮರಣ ಹೊಂದಿದರು. ಈಗ ನಾನು ಕೃಷ್ಣನ ಎದುರಿಗೆ ನಿಂತ ಅವನು ಗೆಲ್ಲುವುದು ನನ್ನಿಂದ ಸಾಧ್ಯವಿಲ್ಲೆಂದು ತೋರುತ್ತದೆ. ಆದ ಕಾರಣ ನೀವೇ ಏನಾದರೂ ಉಪಾಯ ಮಾಡಿ ಅವನನ್ನು ಸಂಹರಿಸಲು ಉಪಾಯ ಹೇಳಿದರೆ ಈ ನಾರದರೆ ಶಾರದರೆ. ಅಹೋ ಕಂಸಾಸುರನೇ, ಹೇಳುವನು ಕೇಳು. ಆಹೋ ಸ್ವಾಮಿ ನಾರದರೆ ಅದು ಏನು ಚೆನ್ನಾಗಿ ಹೇಳು ಸ್ವಾಮಿ ನಾರದರೆ. ಕಂಸಾಸುರನೇ, ಕೇಳನು ನುಡಿಯನು. ಕಂಸಾಸುರನೇ, ಕೇಳನು ನುಡಿಯನು. ಕೇಳಬೇಡ ಸಂಕಲ್ಪವ. ಕೇಳನವೇ ನುಡಿಯ. ಕೇಳನವೇ ನುಡಿಯ. ಕಂಸಾಸುರನೇ, ಕೇಳನು ನುಡಿಯನು. ಕಂಸಾಸುರನೇ, ಕೇಳನು ನುಡಿಯನು. ಕೇಳಬೇಡ ಸಂಕಲ್ಪವ. ಕೇಳನವೇ ನುಡಿಯ. ಕೇಳನವೇ ನುಡಿಯ. ಬೀಳು ಹಬ್ಬವನ್ನು ನಡೆಸಬೇಕೇನೀಗ. ನಡೆಸಬೇಕು ನೀನೀಗ. ಕೃಷ್ಣನ ಬರೆಯೋ. ಕೃಷ್ಣನ ಬರೆಯೋ. ಬೀಳು ಬೀಳು ಹಬ್ಬವನ್ನು ನಡೆಸಬೇಕು ನೀನೀಗ. ಬೀಳು ಬೀಳು ಹಬ್ಬವನ್ನು ರಚಿಸಬೇಕು ನೀನೀಗ. ಕೃಷ್ಣನ ಬರೆಯೋ. ಕೃಷ್ಣನ ಬರೆಯೋ. ಕಂಸಾಸುರನೇ, ಕೇಳನು ನುಡಿಯನು. ಕಂಸಾಸುರನೇ, ಕೇಳನು ನುಡಿಯನು. ಕೇಳಬೇಡ ಸಂಕಲ್ಪವ. ಕೇಳನವೇ ನುಡಿಯ. ಕೇಳನವೇ ನುಡಿಯ. ಅಹೋ ಕಂಸಾಸುರನೇ, ಆಹೋ ಸ್ವಾಮಿ ನಾರದರೆ ಈಗ ನೀನು ನನ್ನನ್ನು ಇಪ್ಪತ್ತಿಲಿಂದ ಪಾರು ಮಾಡಲು ಕೇಳ್ತೀರಿ. ಹೌದು ಸ್ವಾಮಿ ನಾರದರೆ. ನಾನೇನಾದರೊಂದು ಉಪಾಯವನ್ನು ಹೇಳಿದರೆ ಆಮೇಲೆ ನೀವು ನಮ್ಮನ್ನು ಚಾಡಿಕೋರ ಕೊಂಡಿ ಮಿಂಚಣನೊಂದು ಬಾಯಿಗೆ ಬಂದಂತೆ ಮಾತನಾಡಿದೆ. ಛೇ ಹಾಗೆಲ್ಲ ಮಾತನಾಡಲ್ಲ ಸ್ವಾಮಿ ನಾರದರೆ. ಆದ ಕಾರಣ ಯಾರು ಏನು ಹೇಳದೆ ಅವರವರ ಸುಖ ಸಂತೋಷ ಕೇಳಿ ಎನ್ನ ದಾರಿಯನ್ನು ಹಿಡಿದುಕೊಂಡು ಸುಮ್ಮನೆ ಹಿಂದಕ್ಕೆ ಬರುತ್ತೇವೆ. ಇದರಲ್ಲಿ ನನ್ನದೇನು ತಪ್ಪಿದೆ ಹೇಳು ಕಂಸಾಸುರ ಮಹಾರಾಜ ಸಾಂದ್ರಗುಣ ದೇಶ. ಆಹೋ ಸ್ವಾಮಿ ನಾರದರೆ, ಪ್ರಪಂಚದ ವರ್ತಮಾನವನ್ನು ಮತ್ತು ವೇಗಕ್ಷೇಮವನ್ನು ತಿಳಿದವರು ನೀವೇ ಹೀಗೆ ಮಾತನಾಡಿದರೆ ಹೇಗೆ? ನಮಗೆ ತ್ರಿಲೋಕಗಳ ವರ್ತಮಾನವಾದರೂ ತಿಳಿಸುವವರು ಯಾರು? ಆದ ಕಾರಣ ತಮ್ಮಲ್ಲಿ ದಯದಿಂದ ಕೇಳಿಕೊಳ್ಳುತ್ತಿದ್ದೇವೆ ಸ್ವಾಮಿ ನಾರದರೆ. ಬೋಲಿರ ಸಂಗತಿಯ ಬೇರೆ ನಾರದರೆ ಜ್ಞಾನವಿದ್ದ ಶಾರದರೆ. ಅಹೋ ರಾಜಶೇಖರ, ಆಹೋ ಸ್ವಾಮಿ ನಾರದರೆ, ನಿಮ್ಮ ಸೋದರ ಹರಿಯನಾದ ಶ್ರೀಕೃಷ್ಣನು ಬಹಳ ಮಾಯಕಾರನು, ಅತಿ ಕುತಂತ್ರವುಳ್ಳವನು, ಬೋಲಿರ ಸ್ವಾಮಿ ನಾರದರೆ. ಹಾಗೂ ಬುದ್ಧಿ ಚಾತುರನು. ಆದ ಕಾರಣ ಅವನನ್ನು ಗೆಲ್ಲುವುದು ಬಹಳ ಕಷ್ಟಕರವಾದ ಸಂಗತಿ. ಆದರೂ ನೀವು ನಮ್ಮನ್ನು ಬಹಳ ಕಳಕಳಿಯಿಂದ ಕೇಳಿಕೊಳ್ಳುವ ಕಾರಣ ನಿನಗೆ ಶ್ರೀಕೃಷ್ಣನನ್ನು ಸಂಹರಿಸುವುದಕ್ಕೆ ಒಂದು ಉಪಾಯ ಹೇಳಿಕೊಡ್ತೀನಿ. ರಾಜ ಆಶ್ರಿತ. ಆಹೋ ಸ್ವಾಮಿ ನಾರದರೆ, ಅಹೋ ಕಂಸಾಸುರನೇ, ಬೋಲಿರ
ಅಂತ ಗಕ್ಕನೆ ಈ ಭೂಲೋಕದಲ್ಲಿ ತೊಳೆದರ ನಾನೇ ಮೂರು ಲೋಕಂಗಳಿಯ ಗಂಡಗಲ್ಲಿ ಎಂದು ಬೀರು ಹಾಕಿದರೆ ಎನ್ನಂತ ಬೋಲಿರ ಯಾವ ದೊಡ್ಡ ಲೆಕ್ಕ ತಕ್ಷಣ ಉಪಯಂ ಬೇಳಿರೆ ಈ ನಾರದರೆ ಘಾನ ಬಿದ್ದ ಶಾರದರೆ ಅಹೋ ಕಂಸಾಸುರನೇ ಮತ್ತೆ ಹೇಳಿ ಕೇಳ. ಆಹೋ ಸ್ವಾಮಿ ನಾರದರೆ ಅದೇನು ಚೆನ್ನಾಗಿ ಹೇಳಿರಿ. ಚೆನ್ನಾಗಿ ಕೇಳು ನೀನು. ಶ್ರೀಕೃಷ್ಣನಂ ಬಲರಾಮನಂ ಸಂಹರಿಸಬೇಕಾದರೆ ನಿನ್ನ ನಗರದೊಳಗೆ ಸುಳ್ಳು ಬೀಳ್ಳ ಹಬ್ಬವನ್ನು ಸೃಷ್ಟಿಸು. ಬೀಳ್ಳ ಹಬ್ಬಕ್ಕೆ ಶ್ರೀಕೃಷ್ಣಾದಿಗಳನ್ನು ಹೊಳೆಯಳು. ಅವರ ನಿಮ್ಮ ಮೊದಲ ನಗರಕ್ಕೆ ಬಂದಾಗ ನಿನ್ನ ಕಾರ್ಯವಂ ಸಫಲ ಮಾಡಿಕೋ. ಇಷ್ಟು ಮಾತ್ರಕ್ಕೆ ನಮಗೆ ಗೊತ್ತಿರುವುದು ರಾಜ ರವಿಪಡಿದೇಶ. ಆಹೋ ಸ್ವಾಮಿ ನಾರದರೆ, ಅಹೋ ಕಂಸಾಸುರನೇ, ಮೆಚ್ಚಿದೆ ನಿಮ್ಮ ಬುದ್ಧಿರ ಚಾತುರ್ಯಕ್ಕೆ. ನೀವು ಹೇಳಿದಂತೆ ಸುಳ್ಳು ಬಿಲ್ಲು ಹಬ್ಬವನ್ನು ರಕ್ಷಿಸಿ ಶ್ರೀಕೃಷ್ಣನ ಮತ್ತು ಬಲರಾಮರನ್ನು ಮೋಸದಿಂದ ಸಂಹರಿಸುವುದೇ ಒಳ್ಳೆಯ ಕೆಲಸ. ಆಹೋ ಸ್ವಾಮಿ ನಾರದರೆ, ಕಂಸಾಸುರನೇ, ಗಂಡಗಳಿಂದ ಸುಳ್ಳು ಸೃಷ್ಟಿಯನ್ನು ಸೃಷ್ಟಿಸಿ ಪರರನ್ನು ಮೋಸದಿಂದ ಸಂಹರಿಸುವುದು ನನಗೆ ಸರಿ ತೋರುತ್ತಿಲ್ಲ. ಆದ ಕಾರಣ ನೀವೇ ಇದರ ವಿಚಾರ ಮಾಡಿ ಸರಿಪಡಿಸಿರ ಈ ನಾರದರೆ. ಅಹೋ ಕಂಸಾಸುರನೇ ಕೇಳು. ಅಹೋ ಸ್ವಾಮಿ ನಾರದರೆ, ಚೆನ್ನಾಗಿ ಹೇಳಿರಿ. ಶ್ರೀಕೃಷ್ಣನಾದರೂ ಯಾರ ಎದುರಿಗೆ ಎದೆಗೊಟ್ಟು ಯುದ್ಧ ಮಾಡಿದ ಸುರ ಅದು ಎಂದಿಗೂ ಸಾಧ್ಯವಿಲ್ಲ. ಅದು ಏತಕ್ಕೆಂದರೆ, ಅದು ಏತಕ್ಕೆ ಸ್ವಾಮಿ ನಾರದರೆ? ಹಿಂದಕ್ಕೆ ತೃಣವಾಸುರನೆಂಬ ನಿನ್ನ ಮಂತ್ರಿಯನ್ನು ಕೃಷ್ಣನೊಡನೆ ಯುದ್ಧಕ್ಕೆ ಬಂದು ಕಾಲದಲ್ಲಿ ತನ್ನ ನಿಜ ರೂಪಂ ಬಿಟ್ಟು ಜಡ ರೂಪಂ ಧರಿಸಿ ತೃಣಮಾತ್ಮನ ಕೈ ಒಳಗೆ ಅವನ ಖಡ್ಗದಿಂದಲೇ ಅವನ ಶಿರವನ್ನು ತೆಗೆದು ನೆಲಕ್ಕೆ ಕೆಡುವುದನು. ಕಡಮೋಸಗರನು ಅಂಥ ದೇವತೆಗಳ ಕುಳಿತು ಮೋಸ ಮಾಡುವಕ್ಕೆ ನಾವು ಮೋಸ ಮಾಡುವಲ್ಲಿ ಯಾವುದೂ ತಪ್ಪಿಲ್ಲ. ಖಂಡಿಯ ರಾಜ, ಈ ಮಾತು ಸಹಜ. ಆಹೋ ಸ್ವಾಮಿ ನಾರದರೆ, ಅಹೋ ಕಂಸಾಸುರನೇ, ಹಾಗಾದರೆ ನೀವು ಹೇಳಿದಂತೆ ಸುಳ್ಳು ಬಿಲ್ಲು ಹಬ್ಬವನ್ನು ರಚಿಸಿ ಶ್ರೀಕೃಷ್ಣನನ್ನು ಸಂಹರಿಸುವುದೇ ಒಳ್ಳೆಯ ಕೆಲಸ. ಅದು ಏತಕ್ಕೆಂದರೆ ಸ್ವಾಮಿ ನಾರದರೆ? ಅದು ಏತಕ್ಕೆ ಕಂಸಾಸುರನೇ? ಕೃಷ್ಣನು ತಾನೇ ಮೋಸಗಾರ ಮಾಡಿ ನಮ್ಮಂತ ಮೋಸಗಾರನಿಗೆ ಮೋಸ ಮಾಡಿದರೆ ಯಾವ ತಪ್ಪಿಲ್ಲ. ಆದ ಕಾರಣ ಬಿಲ್ಲು ಹಬ್ಬವನ್ನು ರಕ್ಷಿಸುವುದಕ್ಕೆ ನಿರ್ಧಾರವಾಯಿತು. ತಡ ಮಾಡದ ಯುದ್ಧಕ್ಕೆ ಸಿದ್ಧರಾಗುವುದಕ್ಕೆ ನಮ್ಮ ಸೈನ್ಯದಲ್ಲಿ ಆಗ್ರಹ ಮಾಡುವನು ನಾರದರೆ ಪತ್ತು ಛಾತ್ರವರೇ. ಅಹೋ ಕಂಸಾಸುರನೇ, ಆಹೋ ಸ್ವಾಮಿ ನಾರದರೆ, ಹಾಗಾದ್ರೆ ನನ್ನದೊಂದು ಮಾತು ಹೇಳ್ತೀನಿ, ನಡೆಸುವುದೇನೆಂದರೆ ಅದೇನು ಏಳು ಸ್ವಾಮಿ ನಾರದರೆ? ಸುಳ್ಳು ಬಿಲ್ಲು ಹಬ್ಬವನ್ನು ರಚಿಸಿ ಶ್ರೀಕೃಷ್ಣನ ಸಂಹರಿಸಲು ನಾರದರೆ ಒಂದು ಉಪಾಯವನ್ನು ಹೇಳಿದರೆಂದು ಸಿಕ್ಕವರನ್ನು ಹೇಳಿ ಎನ್ನನ್ನು ಅಲ್ಲಗಳೆಯಬೇಡ. ಚೇಚೆ ಹಾಗೆಲ್ಲ ಮಾಡೋದಿಲ್ಲ ಸ್ವಾಮಿ ನಾರದರೆ. ಈ ಮಾತು ಮಾತ್ರ ಜ್ಞಾಪಕದಲ್ಲಿ ಇಟ್ಟುಕೊಂಡು ಎನ್ನ ಮೇಲೆ ಕುಂದುಕೊರತೆಗಳು ಬಾರದಂತೆ ನೋಡಿಕೋ ರಾಜ ರವಿಪಡಿದೇಶ. ಆಹೋ ಸ್ವಾಮಿ ನಾರದರೆ, ಅಹೋ ಕಂಸಾಸುರನೇ, ಅನ್ನ ಇಟ್ಟ